ನಿನ್ನ ದೇಹವೇ ದೇವರ ಆಲಯ. ಇದು ಒಂದು ಕಟ್ಟಡ ಅಷ್ಟೇ, ಒಂದು ಬಿಲ್ಡಿಂಗ್ ಅಷ್ಟೇ ಈ ಸಭೆ ಅನ್ನೋದು. ನಿಜವಾಗಿ ಹೇಳಬೇಕಾದ್ರೆ ನೀನೇ ದೇವರ ಆಲಯ. ಈ ದೇವರ ಆಲಯದಲ್ಲಿ ನಿನ್ನ ನಾಲಿಗೆ ಕೂಡ ಇದೆ. ದೇವರ ಆಲಯದಲ್ಲಿ ನಿನ್ನ ಕೈಗಳು ಕೂಡ ಇದೆ. ದೇವರ ಆಲಯದಲ್ಲಿ ನಿನ್ನ ಕಣ್ಣುಗಳಿದೆ, ಕಿವಿಗಳಿದೆ, ಮೈಂಡ್ ಇದೆ, ಹೃದಯ ಇದೆ, ಕಾಲುಗಳಿದೆ, ಎಲ್ಲ ಇದೆ. ಈ ದೇವರ ಆಲಯ ದೇವರಿಗೆ ಮಾತ್ರ ಸೀಮಿತವಾಗಿರಬೇಕು. ಈ ದೇವರ ಆಲಯವನ್ನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು. ಈ ನಾಲ್ಗೆ ಮಾತುಗಳನ್ನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ? ಎಲಿಯನು ದೇವರ ಆಜ್ಞೆಯನ್ನು ಕೇಳಿ ಅವನು ಬೇಗ ವಿಧೇಯನಾಗ್ತಾ ಇದ್ದಾನೆ. ದೇವರೇ, ನಾನು ಕೆರೆ ತಳ್ಳದಲ್ಲಿ ಹೋದ್ರೆ ನನಗೆ ಆಹಾರ ಯಾರು ಕೊಡ್ತಾರೆ? ನನಗೆ ಪ್ರೊಟೆಕ್ಷನ್ ಯಾರು ಕೊಡ್ತಾರೆ? ನನ್ನ ಆರೋಗ್ಯ ಯಾರು ಕೊಡ್ತಾರೆ? ನನಗೆ ಬಟ್ಟೆಯನ್ನು ಯಾರು ಕೊಡ್ತಾರೆ? ನನಗೆ ಮಾಂಸ ಯಾರು ಕೊಡ್ತಾರೆ? ನೀರು ಯಾರು ಕೊಡ್ತಾರೆ? ರೊಟ್ಟಿ ಯಾರು ಕೊಡ್ತಾರೆ ಎಂಬುದಾಗಿ ಎಲಿಯನು ಹೇಳದೆ ಅವನು ದೇವರ ಹೇಳಿದ್ನಲ್ವಾ, ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗಬೇಕು.